ದಿನದ ದೇವರ ವಾಕ್ಯ ಯೆಶಾಯ 59ನೇ ಅಧ್ಯಾಯ 2ನೇ ವಾಕ್ಯ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಪ್ರಿಯರೇ, ನಮ್ಮನ್ನು ಉಂಟು ಮಾಡಿದ ದೇವರನ್ನು ಯಾರಿಂದಲೂ ಅಗಲಿಸಲಾಗುವುದಿಲ್ಲ. ಆದರೆ ನಾವು ಮಾಡುವ ಅಪರಾಧಗಳೇ, ಪಾಪಗಳೇ ದೇವರಿಗೂ ನಮಗೂ ಅಗಲಿಕೆಯನ್ನು ಉಂಟು ಮಾಡುತ್ತದೆ. ಏದೆನ್ ತೋಟದಲ್ಲಿ ದೇವರೊಂದಿಗೆ ಇದ್ದ ಆದಾಮನನ್ನು ಅವ್ವಳನ್ನು ದೇವರಿಂದ ಅಗಲಿಸಲು ಶತ್ರುವಿನಿಂದ ಆಗದೆ ಇದ್ದುದಕ್ಕಾಗಿಯೇ ಅವರನ್ನು ತಂತ್ರದಿಂದ, ವಂಚನೆಯಿಂದ ಹಣ್ಣುಗಳನ್ನು ತಿನ್ನುವ ಹಾಗೆ ಮಾಡಿ ಅದರ ನಿಮಿತ್ತವಾಗಿ ಪಾಪ ಉಂಟಾಗಿದ್ದರಿಂದ ಕರ್ತನಿಗೂ ಅವರಿಗೂ ಅಗಲಿಕೆ ಉಂಟಾಯಿತು ಎಂದು ನಾವೆಲ್ಲರೂ ತಿಳಿದಿದ್ದೇವೆ. ಪ್ರಿಯರೇ, ಶತ್ರುವಿಗೆ ನಮಗೂ ದೇವರಿಗೂ ಇರುವ ಸಂಬಂಧವನ್ನು ಅಗಲಿಸಲಾಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ನಮ್ಮ ಪಾಪಗಳು, ಅಂದರೆ ನಾವು ದೇವರಿಗೆ ವಿರೋಧವಾಗಿ ಮಾಡುವ ಅಪರಾಧಗಳು, ಪಾಪದಿಂದ ಮಾತ್ರ ದೇವರಿಗೂ ನಮಗೂ ಇರುವ ಸಂಬಂಧ ಮುರಿದು ಹೋಗುತ್ತದೆ. ನಮಗೂ ದೇವರಿಗೂ ಇರುವ ಸಂಬಂಧದಲ್ಲಿ ಅಗಲಿಕೆಯು ಉಂಟಾಗುತ್ತದೆ. ಅದು ಮಾತ್ರವಲ್ಲ, ವಾಕ್ಯವು ಹೇಳಿದಂತೆ ನಮ್ಮ ಪಾಪದಿಂದ ದೇವರ ಮುಖವು ನಮಗೆ ಅಡ್ಡವಾಗುತ್ತದೆ. ನಮ್ಮ ಶಬ್ದವನ್ನು ಕೇಳದ ಹಾಗೆ ಅವರ ಮುಖವನ್ನು ಮರೆ ಮಾಡುತ್ತಾರೆ. ಆದುದರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಕ್ಕೆ ತಡೆಯಾಗುವುದು ನಮ್ಮಲ್ಲಿರುವ ಪಾಪವು ಕಾರಣವಾಗಿರುತ್ತದೆ. ದೇವರಿಗೂ ನಮಗೂ ಇದ್ದಂತಹ ಸಂಬಂಧ ಮುರಿದು ಹೋಗುವುದಕ್ಕೂ ನಾವು ಮಾಡುವ ಅಪರಾಧಗಳು, ಪಾಪಗಳು ತಡೆಯಾಗಿದೆ ಎಂದು ನಾವು ಅರಿತುಕೊಂಡು, ದೇವರೇ, ನಿಮ್ಮೊಂದಿಗೆ ಏನೋಕನಂತೆ ಯಾವಾಗಲೂ ಸಂಚರಿಸಲು ನಾನು ಪಾಪದಲ್ಲಿ ಬೀಳದ ಹಾಗೆ, ಅಕ್ರಮದಲ್ಲಿ ಬೀಳದ ಹಾಗೆ ನನ್ನನ್ನು ಕಾಪಾಡಿ ಎಂದು ನಾವು ಕರ್ತನ ಮುಖವನ್ನು ಹುಡುಕುತ್ತಾ ಪ್ರಾರ್ಥಿಸೋಣ. ಆಮೇನ್.